ಬೇಜಾರು ಅಂಗಡಿ ಹತ್ರ ಯಾರು ಇದಾರೆ ಅಂತ ಬಂದೆ. ಅಂಗಡಿಯಲ್ಲೂ ಯಾರು ಇಲ್ಲಲ್ಲ. ಬೇಜಾರು ಏನು ಮಾಡೋದೀಗ. ಡಾಲಿಗಾರು ಫೋನ್ ಮಾಡೋ ನೀರು ಬರ್ತಾನೆ. ಹಲೋ ಹಲೋ, ಏಯ್ ಮಗ ಕೇಳಿಸ್ತಾ ಇದೆನಾ? ಹೇಳ ಮಗ, ಕೇಳಿಸ್ತಾ ಇದೆ. ಏನು ವಿಷಯನಾ? ಬಾರಲ್ಲ, ಅಂಗಡಿ ಹತ್ರ ಇದ್ದೀನಿ. ಬೇಜಾರಾ? ಬರ್ತೀನಿ ಇರೋ ಕೌಶಿ, ತಿಂಡಿ ತಿನ್ಕೊ ಬರ್ತೀನಿ. ಅಲ್ಲೇ ಇರೋ. ಬಾರ ಮಗ, ಬೇಜಾರ. ಹಾಂ ಸರಿ ಸರಿ ಆಯ್ತು, ಇಡು 10 ನಿಮಿಷ ಇರು. ಸರಿ ಆಯ್ತು ಬಾರಪ್ಪ. ಕೆಟ್ಟು ಬೇಜಾರಾಗಿ ಊರಲ್ಲಿ ಹಬ್ಬ ಮುಗಿದ್ಮೇಲೆ ಊರಾಗ ಒಂದಿನ ಇರಬಾರ್ದು ಗುರು. ಹೋಗ್ಬಿಡೋಕೆ ಬೆಂಗಳೂರಿಗೆ. ಓಹೋ ನಮ್ಮ ಬಡ್ಗೆ ಜಟಾನ್ ಬರ್ತಾ ಇದ್ದಾನೆ. ಏನೋ ಮಗ ಸಮಾಚಾರ? ಯಾಕಡೆ ಹೋಗಿದ್ಯಾ? ಏನು ಕೌಶೆ, ಏನೋ ಮಾಡ್ತಾ ಇದ್ದೆ ನಿಂತ್ಕೊಂಡಿಲ್ಲೇ? ಏನೂ ಇಲ್ಲ ಮಗ, ಡಾಲಿಗೆ ಫೋನ್ ಮಾಡಿದೆ, ಬರ್ತೀನಿ ಅಂದ, ಕಾಯ್ತಾ ಇದ್ದೀನ. ಏನು ಮಗ ಎಲ್ಲೋಗಿದ್ದ? ಮೇಲಿಕೀರಿಂದ ಬರ್ತಾ ಇದೆಯಾ? ಎಲ್ಲಿ ಇಲ್ಲ ಮಗ, ದೇವಸ್ಥಾನ ಹತ್ರ ಹೋಗಿದ್ನ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬಂದೆ. ಇನ್ನೇನು ಜಯರಾಮ್ ಜಟಾನ್ ಸಮಾಚಾರ? ಎಣ್ಣೆ ಹೊಡೆದೇನಪ್ಪ. ಆಗಲ್ಲ, ಯಾವಾಗಲೂ ಅದೇ ಕೆಲಸ, ಎಣ್ಣೆ ಹೊಡ್ಕೊಂಡಿರೋಕೆ. ಬಾ ಹಾಕ್ತೀವಿ, ಒಂದು ನೈಟೇ ಹಾಕ್ಸ್ನಿ. ಬೇಡ ಗುರು, ಬೆಳಗ್ಗೆ ಕುಡಿಯೋಕಲ್ಲ ನಾವು. ತೀಕಾ ಮುಚ್ಕಿದ್ದೀರಲ್ಲ, ಏನು ದೊಡ್ಡ ಸಾಚಾಗಿ ನನ್ನ ಮಗ, ನಮಗೇನು ಗೊತ್ತಿಲ್ಲನಾ? ಬಾ ಕುಡಿ ಬಾ. ಬೇಡಪ್ಪ, ಇವಾಗ ಸಂಜೆ ಸಿಕ್ಕು ನೋಡೋಣ. ಸರಿ ಸರಿ, ಮತ್ತೆ ಸಮಾಚಾರ? ಯಾಕಡೆ ಹೊರಟೆ? ಮನೆ ಹೋಗೋಣಂತ ಹೊರಟೆ ಕಣ. ಹೌದಾ, ಬರಲ್ಲ ಸಿದ್ದಾಪುರ ಹೋಗ್ಬಿಟ್ಟು ಬರೋಣ. ಯಾಕೆ ಮಗ ಸಿದ್ದಾಪುರ? ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಬಾರಲ್ಲ, ಇಲ್ಲಿದ್ದೇನು ಮಾಡ್ತೀಯ? ಮನೆಗೇನು ಕೆಲಸ ಐತೆ ಇವಾಗ? ಇಲ್ಲ ಮಗ, ಮನೆ ಕಡೆ ಸ್ವಲ್ಪ ಕೆಲಸ ಐತೆ, ಸಂಜೆ ಸಿಗ್ತೀನಿ ಬಿಡು. ಸರಿ ಸರಿ ತಗೋ, ಮತ್ತೆ ಸಮಾಚಾರ? ಏನಿಲ್ಲ ಮಗ, ಎಲ್ಲ ಹೇಳ್ಬೇಕು. ನನ್ನ ಮಗ ಡಾಲಿ ಎಷ್ಟೊತ್ತಿಗೆ ಬರ್ತಾನಪ್ಪ? ಕಾಯ್ತಾ ಇದ್ದೀನಿ ಕಣಲ್ಲ, ಇನ್ನೂ ಬಂದಿಲ್ಲ. ಬರ್ತಾನೆ, ಇರೋ ತಿಂಡಿ ತಿನ್ಕೊ ಬರ್ತಾನೆ. ಅರ್ಜೆಂಟನಾ? ಅರ್ಜೆಂಟ್ ಏನಿಲ್ಲ, ಒಬ್ಬನೇ ಇದ್ದೆ ಮಗ, ಬೇಜಾರ, ಅದಕ್ಕೆ ಸಿದ್ದಾಪುರ ರೋಡ್ ಬರೋಣ ಅಂತ ಹೊರಟೆ. ಬಂದಲ್ಲ ಅಲ್ಲೇ. ಏನೋ ಮಗ ಇಷ್ಟೊತ್ತನ ಬರೋದ? ನನ್ನ ಮಗನ ತಿಂಡಿ ಗಿಂಡಿ ತಿನ್ಕೊ ಬರೋದು ಬೇಡವಾ? ಸರಿ ಆಯ್ತು ಬಿಡಪ್ಪ. ಗಣೇಶ, ಕೌಶಿಕ್ ಏನೋ ಬರ, ಅವಾಗಿಂದ ನೀನು ಕಾಯ್ತಾ ಇದ್ದಾನೆ. ಎಲ್ಲಿ ಹೊಂಟಿರೋ? ಎಲ್ಲಿಗೆ ಹೋಗೋದ ಜೀರಮ್ಮ? ಎಲ್ಲಿಗಿಲ್ಲ ಮಗ, ಸುಮ್ಮನೆ ನನ್ನ ಮಗ ಫೋನ್ ಮಾಡಿದೆ, ಬಂದೆ ಕಣ. ಸರಿ ಕಣ್ರ, ನಾನು ಹೊರಟೆ, ಮನೆ ಹತ್ರ ಸಂಜೆ ಸಿಕ್ತು ಬಿಡ್ರಿ. ನಿತ್ಕೊಳ್ಳಲ್ಲ ಈ ಜಟಾನ್, ಅಷ್ಟು ಅರ್ಜೆಂಟ್ ನನ್ನ ಮಗನಾಯ್ತು ನಿನಗೆ. ನನ್ನ ಮಗನಾಯ್ತು, ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ಲ, ನಮ್ಗೆ ಕೆಲಸ ಇಲ್ಲ ಅನ್ಕೊಬಿಟ್ಟಿನಪ್ಪ. ತೀಕಾ ಮುಚ್ಚ ಗೊತ್ತೈತಿ ಏನು ಕೆಲಸ ಮಾಡೋದು ನನ್ನ ಮಗ ಅಂತ. ಮಗ ಹಬ್ಬ ಮುಗೀತು, ಎಲ್ಲ ಮುಗಿತೀನಿ, ಕೆಲಸ ಸ್ಟಾರ್ಟಪ್ಪ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು. ಆಯ್ತು, ಇವತ್ತು ಒಂದಿನ ಇರಪ್ಪ, ನಾಳೆಯಿಂದ ಹೋಗ್ಬೇಕು ಕೆಲಸಕ್ಕೆ. ಇವತ್ತೇನು ಇಲ್ಲಿ ಹೋಗಲ್ಲ, ಮನೆಗೆ ಇರ್ತೀವಿ ತಾನೆ. ಮನೆ ಕಡೆನೇ ಅದಿತ್ತು ನಮ್ಮ ಮಗ ಹಾಳು ಮಾಡೋ ಕೆಲಸ. ಸರಿ ನಡಿಯಪ್ಪ, ನಿನ್ಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ನಾವು? ನಡಿ. ಕೌಶಿ, ನನ್ನ ಮಗ ನಿಂಗೆ ಅರ್ಥಕ್ಕಲ್ಲ ಹೇಳಿದ್ದು, ನಮಗೆಲ್ಲ ಅರ್ಥಕ್ಕವೇ. ರೈಟ್ ಹೇಳು ಜಯರಮ್ಮ, ಮತ್ತೇನಾ ಸಮಾಚಾರ? ಏನಿಲ್ಲ ಮಗ, ಎಲ್ಲ ಹೇಳ್ಬೇಕು. ಸಿದ್ದಾಪುರ ಹೋಗ್ರಂತೆ, ಓಟ್ ಬರ್ರಪ್ಪ. ಸಿದ್ದಾಪುರನೆಲ್ಲ ಎಲ್ಲಿಗಿಲ್ಲ, ಏನು ತಿರ್ಗಾಡದ. ಸರಿ ಸರಿ ಆಯ್ತು ತಗ, ಸಂಜೆ ಸಿಕ್ತೀನಿ ಬಿಡು. ಇಟ್ಕೊಬಲ್ಲ ಜಟಾನ್, ಬಾರಲ್ಲ ಔಟ್ ಬರೋಣ ಸಿದ್ದಾಪುರಕ್ಕೆ. ಇಲ್ಲ ಮಗ, ನೀವು ಹೋಗ್ಬಿಟ್ಟು ಬರ್ರ, ಸಂಜೆ ಸಿಕ್ನೆ. ಸರಿ ನಡಿಯಪ್ಪ. ಏ ಜಯ, ಕಡೆಗೆ ಬಂದು ಫೋನ್ ಮಾಡ್ತೀನಿ, ಸಿಕ್ಕ. ಏನು ವಿಷಯ ಮಗ? ಏನೂ ಇಲ್ಲ, ಸುಮ್ಮನೆ ಮಧ್ಯಾಹ್ನ ಬಂದು ಫೋನ್ ಮಾಡ್ತೀನಿ, ಸಿಕ್ಕ ಒಂದು 2-2:30. ಸರಿ ತಗ, ಆಯ್ತು ಮಗ. ಇವ್ರ ಜೊತೆಗೆ ಏನಾರು ತಿರ್ಗಾಡಕ್ಕೆ ಹೋದ್ರೆ ಮನೆಗೆ ಮೆಟ್ ತಗೊಂಡಿದ್ದಾರೆ. ಸಂಜೆಗೆ ತಿರ್ಗಾಡಿ ಬರ್ಬೇಕಾಗಿ. ಇನ್ನೊಂದು ಕೌಶಿ ಸಮಾಚಾರ? ಇಲ್ಲಿ ಹೋಗೋದಾ? ಬಾರಲ್ಲ, ಬಸ್ ಸ್ಟಾಪರಿಗೆ ಹೋಗ್ಬಿಟ್ಟು ಬರೋಣ. ಯಾಕ, ಏನು ವಿಷಯನಾ? ಸುಮ್ಮನೆ ಮಗ, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಬಾರಲ್ಲ. ಮಗ ಆನಂದಕ್ಕೆ ಫೋನ್ ಮಾಡಲ್ಲ, ಅವನು ಕರ್ಕೊಂಡು ಹೋಗೋಣ. ಅವನಿಲ್ಲ ಕಣ ಮಗ, ಅವಾಗಲೇ ಬೈಕ್ ತಗೊಂಡು ಹೋದ ದಾಸನ ಗದ್ದಿಗೆ. ಹೌದಾ, ಬೆಳಗ್ಗೆನೇ ಹೋದ್ನಾ? ಬಾ ಮಗ, ಫಸ್ಟ್ ಬಸ್ ಸ್ಟಾಪಿಗೆ ಹೋಗೋಣ, ಅರ್ಜೆಂಟಾ. ಯಾಕೆ ಮಗ ಅರ್ಜೆಂಟ್ ಮಾಡ್ತಾ ಇದೀಯಾ? ಏನು ವಿಷಯನಾ? ಮಗ ನಮ್ಮ ಹಳೆ ಡವ್ ಹೋದ್ಲು ಮಗ, ಆವಾಗಲೇ. ಬಾ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಓಹೋ ಅನ್ಕೊಂಡೆ ನನ್ನ ಮಗ ಏನಕ್ಕಪ್ಪ ಇಷ್ಟು ಅರ್ಜೆಂಟ್ ಮಾಡ್ತಾನೆ ಅಂತ. ಅವಳೇ ನೋಡೋಕೆ ಹೋಗಲ್ಲ, ಸುಮ್ಮನೆ ಹೋಗೋಣ ಬಾ ಅಂತ ಕರಿತಾರೆ. ಇನ್ನೂ ನನ್ನ ಮಗ ಹಳೆ ಬುದ್ಧಿ ಬಿಟ್ಟೇ ಇಲ್ಲ ಇನ್ನೂ. ನೀನು ಹೋಗಲ್ಲ, ಅವಳನ್ನ ಯಾರು ನೋಡ್ತಾರಲ್ಲ, ಸುಮ್ಮನೆ ಹೋಗ್ಬಿಟ್ಟು ಬರೋಣ ಬಾ. ಸರಿ ತಗೊಬರೋ ಗಾಡಿನ. ನಿಂದ ಗಾಡಿ ತಗೊಳ ಮಗ. ಹೋಗಲ್ಲ, ನನ್ನ ಗಾಡೀಲಿ ಪೆಟ್ರೋಲ್ ಇಲ್ಲ. ಸರಿ ಇರಪ್ಪ, ಹೋಗಿ ತಗೊಬರ್ತೀನಿ ಗಾಡಿನ. ಬಾ ಹೋಗ್ಬಿಟ್ಟು ತಗೊಬರೋಣ ಬಾ ಮನೆಯಾಗಿ. ಆಯ್ತಾಯ್ತು, ನಾನೇ ಓಡಿಸ್ತೀನಿ ಗುರು. ಬೇಡಪ್ಪ, ನನ್ನ ಗಾಡಿ ನಾನೇ ಓಡಿಸ್ತೀನಿ, ನೀನು ಓಡಿಸೋದು ಬೇಕಾಗಿಲ್ಲ. ಓಹೋ, ಹುಡುಗಿ ಹೋಗ್ಯಾಳ ಅಂತೇಳಿ ಪೋಸ್ ಕೊಡೋಕ್ಕೆ, ಬಿಲ್ಡಪ್ ಕೊಡೋಕ್ಕೆ. ತೀಕಾ ಮುಚ್ಕೊಂಡಿರಲ್ಲ, ಆ ಥರ ಏನಿಲ್ಲ ಗೊತ್ತು. ತೀಕಾ ಮುಚ್ಕಿ ನಡಿ. ಯಾಕೋ ವಾಸನೆ ಬರ್ತೈತಪ್ಪ, ಎಣ್ಣೆ ಹೊಡೆದಿನ ಕೌಶಿಕ? ಇಲ್ಲ ಮಗ, ಬೆಳಿಗ್ಗೆ ಆನಂದ್ ಹೋಗ್ಬೇಕಾರೆ ಅವನು 90 ತಗೊಂಡ, ನಾವೊಂದು 30 ಕೊಟ್ಟ ಕುಡ್ದೆ ಮಗ. ಹೌದಾ, ನನ್ನ ಮಗನೇ ಬೆಳಗ್ಗೆನೆ ಕುಡ್ಕೊಂಡು ಸಾಯ್ತಿರಲ್ಲ. ಏನು ದಿನ ಕುಡಿತಾವ ಮಗ, ಅಪರೂಪ ಒಂದು 90 ಕುಡ್ದಾರ, ಒಂದು 30 ಕೊಟ್ಟ ಕೊಡ್ದೆಪ್ಪ. ಅದೇನು ತಪ್ಪ ಬಿಡ್ತಾನ? ಸರಿ ಸರಿ ನಡಿಯಪ್ಪ, ಬಾ ಟೈಮ್ ಆಯ್ತು, ಬಾ ಹೋಗೋಣ ಬೇಗ. ನನ್ನ ಮಗ ಅರ್ಜೆಂಟ್ ಮಾಡೋದು ನೋಡ್ಬಿಟ್ರೆ ಏನು ಮಾಡ್ತಾನೋ ಏನು ಕತೆನೋ.